ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಬೆಳಗ್ಗೆ ಎದ್ದು ಇವತ್ತು 10:30 ಆಗಿತ್ತು. ಇವಾಗ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಬೆಳಗಿಂದ ಅಡುಗೆ ಆಯಿತು. ಅನ್ನ ಮಾಡಿದೆ, ಸಾಂಬಾರಿತ್ತು, ಅದಕ್ಕೆ ಅನ್ನ ಮಾಡಿದೆ. ಸ್ವಲ್ಪ ಕಡಲೆ ಬೀಜ ಹುರಿದೆ ಎಣ್ಣೆಯಲ್ಲಿ, ಸ್ವಲ್ಪ ಹುರಿದಿಟ್ಕೊಳ್ಳೋಣ, ಸೈಡ್ಗೆ ಆಗುತ್ತೆ ಅಂದ್ಬಿಟ್ಟು, ಊಟ ಮಾಡ್ಬೇಕಾದ್ರೆ ಸೈಡ್ಗೆ ಆಗುತ್ತೆ ಅಂತೇಳಿ ಹುರಿದಿಟ್ಟೆ. ಹಂಗೆ ಪಾತ್ರೆ ಎಲ್ಲ ಇದ್ವಲ್ಲ, ಎಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡೋಣ ಕೆಲ್ಸಕ್ಕೆ ಹೋಗೋಷ್ಟೊತ್ತಿಗೆ ಅಂತ ಎಲ್ಲ ಮಾಡ್ತಾಯಿದ್ದೀನಿ. ಬೆಳಗಿಂದ ತಲೆನೋವು ಬೇರೆ ಬಿಡ್ತಾಯಿಲ್ಲ. ನಂಗೆ ಬೆಳಗ್ಗೆನೇ ಕಾಫಿ ಕುಡಿದ್ರೆ ಆಗಲ್ಲ, ಟೀನೇ ಕುಡಿಬೇಕು. ಅದಕ್ಕೆ ಟೀ ಪುಡಿ ಖಾಲಿಯಾಗಿತ್ತು, ಅದಕ್ಕೆ ಕಾಪಿನೇ ಮಾಡ್ಕೊಂಡು ಕುಡಿದೆ. ಅದಕ್ಕೆ ಸ್ವಲ್ಪ ಪಾತ್ರೆ ಎಲ್ಲ ಇದ್ವು, ತೊಳೆದ್ಬಿಟ್ಟು ಬೇಗ ಬೇಗ ಎಲ್ಲ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಕೆಲ್ಸಕ್ಕೆ ಹೋಗಿ ಟೈಮ್ ಆಗ್ತೈತೆ ಅಂತ. ನಾನಿವತ್ತು ಬಾಡಿಗೆ ಕಟ್ಟಬೇಕಾಯಿತು. ಬಾಡಿಗೆ ಕಟ್ಟೋಕೆ ಅಮೌಂಟ್ ಇರಲಿಲ್ಲ. ಅದಕ್ಕೆ ಯಾರನ್ನು ಕೇಳೋದಪ್ಪ, ಏನು ಮಾಡೋದು ಅಂದ್ಕೊಂಡು ಅಂತ ಬೆಳಗಿಂದ ಅದೇ ಒಂಥರ ಬೇಜಾರಾಗೈತೆ. ಈ ತಿಂಗಳು ವರ್ಷದಿಂದ ಒಂದು ತಿಂಗಳು ಏಳ್ಸ್ಕೊಂಡಿರಲಿಲ್ಲ, ಹಂಗೆ ಬಾಡಿಗೆ ಕಟ್ತಿದ್ದೆ. ಈ ತಿಂಗಳು ಸ್ವಲ್ಪ ಪ್ರಾಬ್ಲಮ್ ಆಗೋಯ್ತು ಬಾಡಿಗೆ ಕಟ್ಟೋದು. ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಅದೇ ಒಂದು ಬೇಜಾರು. ನಾವು ಹುಟ್ಟಾಲಿಂದ ಬರೀ ಕಷ್ಟನೇ ನೋಡ್ಕೊಬಂದ್ಬಿಟ್ಟೆ. ಯಾವತ್ತು ನೆಮ್ಮದಿ ಕೊಡ್ತಾನೋ ದೇವ್ರ ಹತ್ರ ನಾವೇನೂ ಕೇಳಿಲ್ಲ. ನಮ್ಗೆ ಅದು ಬೇಕು ಇದು ಬೇಕು ಅಂತ ದೇವ್ರ ಹತ್ರ ಕೇಳಲ್ಲ. ಆದರೂ ಒಂದೊಂದ್ಸರಿ ನಾನೇ ದುಡ್ದೆಲ್ಲ ಮೇಂಟೈನ್ ಮಾಡುವಾಗ ಒಂಥರ ಬೇಜಾರಾಗಿ ಹೋಗ್ತೈತೆ, ಏನು ಮಾಡಬೇಕು ಅಂತ. ಅದಕ್ಕೆ ಬಾಡಿಗೆ ಹೆಂಗಪ್ಪ ಕಟ್ಟೋದು ಅಂತ ಒಂಥರ ಬೆಳಗಿಂದ ಬೇಜಾರಾಗಿತ್ತು. ಮಾಡ್ಕೊಂಡೇ ಇದ್ದೀನಿ. ಇವತ್ತು ಬಾಡಿಗೆ ಕಟ್ಟೋಕ್ಕೆ ಒಂದು ಸ್ವಲ್ಪ ಪ್ರಾಬ್ಲಮ್. ಇವತ್ತು ಓನರ್ಗೆ ಏನಪ್ಪ ಹೇಳೋದು ಅನ್ನೋಂಗಾಗೈತೆ. ಇವತ್ತು ಕಟ್ಟಬೇಕಾಗಿತ್ತು. ನನ್ನ ಮಗನಿಗೆ ಅಲ್ಲೆಲ್ಲ ಕಂಪ್ಯೂಟ್ರದ್ದು ಕೆಲಸ ಅಂತ ಹೇಳಿದ್ರು, ಅದಕ್ಕೆ ಹೋಗವನೇ ಇದು ಕೂಡ. ಅವತ್ತು ಮೊನ್ನೆ ಹೋಗಿ ರೆಸ್ಯೂಮ್ ಕೊಟ್ಟು ಬಂದಿದ್ದ. ಇವತ್ತು ಹೋಗವನೇ ಕೇಳ್ಕೊಂಬರೋಕ್ಕೆ. ನೋಡಬೇಕು ಸೇರ್ಸ್ಕೊತಾರ ಇಲ್ವಾ ಅಂತ. ಆಧಾರ್ ಕಾರ್ಡ್ ಜೆರಾಕ್ಸ್ ಬೇರೆ ತಗೊಂಡೋಗವನೇ. ನೋಡೋಣ, ಅವ್ನ ಕೆಲ್ಸಕ್ಕೆ ಹೋಗಿ ನನ್ನ ಸಾಲ ಯಾವತ್ತು ತೀರಿಸ್ತೀನೋ ಅವತ್ತೇ ನಾನು ಖುಷಿಯಾಗಿರೋದು. ಅಲ್ಲಿವರೆಗೂ ನನಗಿದೇ ಬೇಜಾರು. ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ನ ನೋಡ್ತೀರಾ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಗೂ ಒಂದು ನಿಮ್ಮ ಸಪೋರ್ಟ್ ಇರಲಿ. ಹಾಗಾಗಿ ಇದು ಯಾರೆಲ್ಲ ನೋಡ್ತೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾವು ಬರೀ ಇದೇ ಆಯಿತು ನಂದು. ಯಾವಾಗ ಎಲ್ಲ ವಿಡಿಯೋದಲ್ಲೂ ಒಂದು 2-3 ವಿಡಿಯೋದಲ್ಲಿ ಇದೇ ಥರನೇ ಹೇಳಿದ್ದೀನಿ. ಬೇಜಾರು ಮಾಡ್ಕೋಬೇಡಿ ಯಾರು. ಯಾಕಂದರೆ ಇರೋ ಪರಿಸ್ಥಿತಿ ನಾವು ಹೇಳ್ಕೋಬೇಕು. ನಮಗೆ ಇಲ್ಲದ್ದೆಲ್ಲ ಸುಮ್ಮನೆ ಸುಳ್ಳು ಹೇಳ್ಕೊಳ್ಳೋದು ಮತ್ತು ಸುಮ್ಮನೆ ಅದು ಇದು ಹೇಳ್ಕೊಳ್ಳೋದೆಲ್ಲ ಇಷ್ಟ ಆಗಲ್ಲ. ಅದಕ್ಕೆ ನಾವು ಇರೋ ಪರಿಸ್ಥಿತಿ ಹೇಳ್ಕೊತೀವಿ. ಯಾರು ತಪ್ಪು ತಿಳ್ಕೊಬೇಡ್ರಿ. ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದೆ. ಬೇಗ ಮನೆ ಕೆಲಸ ಎಲ್ಲ ಮುಗಿಸಿ ಕೆಲ್ಸಕ್ಕೆ ಹೋಗೋಣ ಅಂತ. ಏನು ಮಾಡೋದು, ನಮ್ಮ ಜೀವನ ಹಿಂಗೆ ಇರೋದು. ನಾವು ಇಲ್ಲದ್ದೆಲ್ಲ ಹೇಳ್ಕೊಳಕ್ಕಾಗಲ್ಲ. ನಾವು ತಿಂಗಳು ಬಂದರೆ ಬಾಡಿಗೆ ಕಟ್ಕೊಂಡು ಜೀವನ ಮಾಡೋದು. ಹೇಳ್ಕೊಳಕ್ಕೆ ನಮ್ಮ ಬಂಧು ಬಳಗದ ಹತ್ರ ಹೇಳ್ಕೊಳಕ್ಕಾಗಲ್ಲ. ಯಾಕಂದರೆ ಬಂಧು ಬಳಗ ಯಾರು ಅಂಥವ್ರಿಲ್ಲ, ಎಲ್ಲ ಸ್ವಾರ್ಥಿಗಳು. ಅದಕ್ಕೋಸ್ಕರ ಹಿಂಗೆ ಹೇಳ್ಕೊತೀನಿ ಅಷ್ಟೇ. ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡ್ರಿ. ನಾನು ಆಚೆ ಎಲ್ಲೂ ಹೋಗಿಲ್ಲ ವಿಡಿಯೋ ಮಾಡೋಕ್ಕೆ. ಮನೆಯದೇ ಒಂದು ಸ್ವಲ್ಪ ಬೇಜಾರಾಗ್ಬಿಟ್ಟು ಎಲ್ಲೂ ಹೋಗಿಲ್ಲ. ಹೊರಗಡೆ ಎಲ್ಲೂ ಹೋಗೋಕ್ಕಾಗ್ತಿಲ್ಲ. ನಾವೇನು ದೇವ್ರ ಹತ್ರ ಕಾರ್ ಬೇಕು, ಬಂಗ್ಲೆ ಬೇಕು, ಆಸ್ತಿ ಬೇಕು, ಒಳ್ಳೆ ಒಡವೆ ಹಾಕಿ ಶೋಕಿ ಮಾಡಬೇಕು ಅನ್ನೋ ಆಸೆ ಇಲ್ಲ. ಆದರೂ ಏನೋ ನಮ್ಮ ಜೀವನಕ್ಕೆ ತಕ್ಕನಾಗಾದರೂ ನಾವು ಬದುಕಬೇಕು ಅಂತ 2 ಮನೆ ಕೆಲಸ ಮಾಡ್ಕೊಂಡು ಬದುಕ್ತಾ ಇರೋದು. ಅದು ಇವಾಗ ಅವರು ಒಂದು ಮನೆಯವರು ಎಲ್ಲ ಊರಿಗೆ ಹೊರಟೋಗವ್ರೆ, ಅವರಿಲ್ಲ. ಇನ್ನೊಂದು ಮನೆಗೆ ಹಂಗೆ ಮಾಡ್ತಾಯಿದ್ದೀನಿ. ಇನ್ನೊಂದು ಮನೆ ಹೇಳವ್ರೆ, ನೋಡೋಣ. ಅವ್ರೇನೋ ಹೇಳಿದ್ರೆ ಅಲ್ಲಿಗೊಂದು ಮನೆಗೆ ಹೋಗ್ಬೇಕು. ಒಂದು 3 ಮನೆ ಸಿಕ್ಕಿದ್ರೆ ನಾನು ಆರಾಮಾಗಿ ಮಾಡ್ಕೊಂಡು ಹೋಗ್ತೀನಿ. ನಾನು ಯಾಕಪ್ಪ ಅಂದರೆ ನನಗೂ ಮನೆ ಕೆಲಸನೂ ಮಾಡ್ಕೋಬೇಕು, ಆಚೆನೂ ಮಾಡಬೇಕಲ್ವ. ಅದಕ್ಕೋಸ್ಕರ 2 ಮನೆ ಆದರೂ ಸಾಕು ಅಂತ ನಾನು. ನನ್ನ ಮನೇಲೂ ಎಲ್ಲ ಇರುತ್ತೆ. ನಾನು ಮನೆ ಕೆಲಸ ನಾನು ಎಲ್ಲ ಬಿಟ್ಬಿಟ್ಟು ಹೋಗೋಕ್ಕಾಗಲ್ಲ. ನನ್ನ ಮನೆ ಕ್ಲೀನ್ ಮಾಡೋದು ಬೇಡವಾ? ನಾನು ಬೇರೆ ಮನೆಯೇ ಮಾಡ್ಕೊಂಡು ಕೂತ್ಕೊಂಡ್ರೆ ನನ್ನ ಮನೆ ಮಾಡೋರು ಯಾರು? ಅದಕ್ಕೋಸ್ಕರ ನಮ್ಮ ಮನೆಗೆ ಹೆಣ್ಮಕ್ಳೆಲ್ಲ ಏನಿಲ್ಲ, ನಾನೇ ಮಾಡ್ಕೋಬೇಕು. ಈಗ ಒಂದು ಪಾತ್ರೆ ಬಿತ್ತು ಅಂದರೂ ನಾನೇ ತೊಳಿಬೇಕು, ಎಲ್ಲ ನಾನೇ ಕ್ಲೀನ್ ಮಾಡಬೇಕು. ಅದಕ್ಕೋಸ್ಕರ ನಾನು ಆಚೆನೂ ಮಾಡ್ಕೋಬೇಕು, ಒಳಗೂ ಮಾಡಬೇಕು. ಅದಕ್ಕೆ 2 ಮನೆ ಮಾಡ್ಕೊತಾ ಇದ್ದೀನಿ. 2 ಮನೆ ಮಾಡ್ಕೊಂಡು
ಮನೆ ಕೆಲಸ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ಹೀಗೆಲ್ಲ ಮಾಡ್ತೀವಿ ಅಂತ ಎಲ್ಲ ಒಪ್ಕೊಬಿಟ್ಟು ಸುಮ್ಮನೆ ಹೋಗಿ ಅವ್ರ ಮನೆಗೆ ಹೋಗಿ ದುಡ್ಡಾಸೆಗೋಸ್ಕರ ಬರ್ತಾರೆ ಅಂದ್ಕೊಂಬಿಡ್ತಾರೆ. ಆಮೇಲೆ ಅದಕ್ಕೆ ಮಾಡೋಕ್ಕಾಗಲ್ಲ. 2-3 ಮನೆ 4-5 ಮನೆ ಆದರೆ ಮಾಡೋಕ್ಕಾಗಲ್ಲ. ಏನೋ 2 ಮನೆ 3 ಮನೆ ಆದರೆ ಅಡ್ಜಸ್ಟ್ ಮಾಡ್ಕೊಂಬರ್ಬೋದು. ಅದಕ್ಕೆ ಏನು ಮಾಡೋಣ, ಸಿಗಬೇಕಲ್ವ, ಸಿಕ್ಕಿದಾಗ ಹೋಗಬೇಕು. ಪಾತ್ರೆ ಎಲ್ಲ ತೊಳೆದಿದ್ದಾಯಿತು. ಆ ಕಡಲೆ ಬೀಜ ಎಲ್ಲ ಒಂದು ಬಾಕ್ಸ್ಗೆ ಹಾಕಿಟ್ಟಿದ್ದೀನಿ. ಅವು ಯಾಕೋ ಸ್ವಲ್ಪ ಒಂಚೂರು ಕಪ್ಪಗಾಗ್ಬಿಟ್ವು. ಇನ್ನೊಂದು ಸ್ವಲ್ಪ ಪಾತ್ರೆ ಸಿಂಕಲ್ಲ ಇದೆ, ಸಾಂಬಾರಿತ್ತು. ಅದಕ್ಕೆ ಅನ್ನ ಎಲ್ಲ ಮಾಡಿದ್ನಲ್ಲ, ಸ್ಟವ್ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತ. ಪಾತ್ರೆದೆಲ್ಲ ಆಯ್ತಲ್ಲ, ಸ್ಟವ್ ಕ್ಲೀನ್ ಮಾಡೋಣ ಅಂತ ಇದ್ದೀನಿ. ನಾನಿವಾಗ ನೋಡಿ ಇದೆಲ್ಲ ಮಾಡ್ಕೋಬೇಕು. ಮನೆ ಕೆಲಸ ಎಲ್ಲ ಒಂದು ಕಡೆಯಲ್ಲಿ ನಾನು ಕೈಲೇ ಆಗಬೇಕು ಎಲ್ಲ. ನಮ್ಮ ಮನೆಗೆ ಇನ್ನೇನು ಯಾರು ಬೇರೆ ಹೆಣ್ಮಕ್ಳಿಲ್ಲ, ಏನಿಲ್ಲ. ಮನೇಲಿ ಮಾಡ್ಕೊತಾರೆ. ನಾವು ಎಷ್ಟು ಮನೆ ಬೇಕಾದರೂ ಮಾಡ್ಕೊಂಬರ್ಬೋದು ಅನ್ಕೋಬೋದು. ಹೊರಗಡೆನೂ ದುಡಿಬೇಕು, ಒಳಗಡೆನೂ ಮಾಡ್ಬೇಕು. ನಾನು ಮನೆಯದೆಲ್ಲ ನನ್ನದೇ. ಮನೆ ಸಾಲನೂ ತೀರಿಸ್ಬೇಕು, ಆಚೆನೂ ದುಡಿಬೇಕು, ಸಾಲ ತೀರಿಸ್ಬೇಕು. ಮನೆ ಬಾಡಿಗೆ, ಮನೆ ಮೇಂಟೆನೆನ್ಸು ಎಲ್ಲ ನಾನೇ ಮಾಡಬೇಕಲ್ಲ. ಹಾಗಾಗಿ ನನಗೂ ಸ್ವಲ್ಪ ಮನೆಗೂ ನನಗೂ ರೆಸ್ಟ್ ಬೇಕಲ್ವ ನನಗೂ. ಅದಕ್ಕೆ ನಾನು ಎಷ್ಟು ಬೇಕೋ ಅಷ್ಟು ಮಾಡ್ಕೊತಾ ಇದ್ದೀನಿ. ನನ್ನ ಮಗನಿಗೊಂದು ಕೆಲಸ ಸಿಕ್ಬಿಟ್ರೆ ಸಾಕು. ಅವನು ಒಂದು ಸ್ವಲ್ಪ ನನಗೆ ಸಪೋರ್ಟ್ ಮಾಡಿದ್ರೆ ನಾನು ಹೆಂಗೋ ಅಂತ ಒಂದು ಸ್ವಲ್ಪ ಸಾಲ ಎಲ್ಲ ತೀರಿಸ್ಕೊಬಿಟ್ರೆ ಸಾಕು. ಯಾಕಂದರೆ ನಮಗೆ ಸಾಲ ಜಾಸ್ತಿ ಇವಾಗ ಕೊಟ್ಟಿರೋರು ಎಷ್ಟು ದಿನ ಅಂತ ಸುಮ್ಮನೆ ಇರ್ತಾರೆ. ಅವ್ರು ಕೇಳ್ತಾರೆ. ಅವರು ಪಾಪ ನಮ್ಮ ಟೈಮಲ್ಲಿ ಕೊಟ್ಟವ್ರೆ, ಇವಾಗ ನಾವು ಅವ್ರಿಗೆ ಕೊಡಬೇಕಲ್ವ. ಅದೇ ಒಂದು ಇದಾಗ್ಬಿಟ್ಟೈತೆ ನನಗೆ. ಏನು ಮಾಡಬೇಕೋ ಗೊತ್ತಾಗ್ತಿಲ್ಲ. ಅವರು ಅಂತ ಕಷ್ಟದಲ್ಲಿ ನನಗೂ ಕೊಟ್ಟವ್ರೆ, ಇವಾಗ ನಾನು ಅವ್ರಿಗೆ ವಾಪಸ್ಸು ಹಂಗೆ ಕೊಡಬೇಕು. ಬಡ್ಡಿ ಕಟ್ತಾ ಇದ್ದೀನಿ. ಆದ್ರೂ ಅಸಲು ಸ್ವಲ್ಪ ಕೊಟ್ಬಿಟ್ರೆ ನನಗೂ ಒಳ್ಳೆಯದು. ಅದಕ್ಕೆ ಏನಂದರೆ ನಮ್ಮ ಮನೆ ಓನರ್ ಒಳ್ಳೆಯವ್ರು ಪಾಪ. ಏನು ಕೇಳಿಲ್ಲ ನನ್ನನ್ನು. ನಾನು ಇಷ್ಟೊತ್ತಿಗೆಲ್ಲ ತಗೊಂಡೋಗಿ ಕೊಟ್ಬಿಡ್ತಿದ್ದೆ ಬಾಡಿಗೆನ. ತಿಂಗಳ 7:30-8 ಗಂಟೆಗೆ ಎಲ್ಲ ನಾನು ಬಾಡಿಗೆ ಹೊರಟೋಗೋದು 20ನೇ ತಾರೀಕು. ಇವತ್ತೇ ಸ್ವಲ್ಪ ಲೇಟ್ ಆಯಿತು. ಇವತ್ತು ಲೇಟ್ ಆಗೋದೇನು ಇಲ್ಲವೇ ಇಲ್ಲ ನನ್ನ ಹತ್ರ ಕೊಡೋಕ್ಕೆ. ಬಾಡಿಗೆ ಕಟ್ಟೋಕ್ಕೆ ಕಷ್ಟ ಆಗೋಗ್ಬಿಟ್ಟೈತಿ ತಿಂಗಳು. ಯಾರ್ಯಾರನ್ನ ಬೆಳಗ್ಗೆ ಒಂದಿಬ್ಬರಿಗೆ ಫೋನ್ ಮಾಡಿ ಕೇಳಿದೆ. ಯಾರು ಕೇಳೋಣ ಅನ್ನೋವಾಗ ಫೋನೇ ಕಟ್ ಮಾಡಿಬಿಡ್ತಾರೆ. ಯಾರು ಕೊಡ್ತಾರೆ ನಮ್ಮ ಟೈಮ್ಗೆ? ಯಾರು ಕೊಡೋಲ್ಲ. ನನಗೆ ಇಷ್ಟೊಂದು ರಿಸ್ಕ್ ಆಗ್ತೈತೆ ಅಂದ್ಕೊಂಡಿರಲಿಲ್ಲ. ನಾನು ಮಾಡ್ಕೊಂಡಿದ್ದು ಮೊದಲನೇ ತಪ್ಪು. ನಾನು ಟೀ ಅಂಗಡಿ ಇಟ್ಟಿದ್ದೆ. ನಾನು ಮೊದಲನೇ ತಪ್ಪು ಮಾಡ್ಕೊಂಬಿಟ್ಟಿದ್ದೀನಿ. ಆ ತಪ್ಪು ಇವಾಗ ಸರಿ ಮಾಡ್ಕೋಬೇಕು ಅಂದರೆ ಸಾಲ ತೀರಿಸ್ಬೇಕು. ಅದಕ್ಕೆ ಮಾಡಿರೋ ಸಾಲ ತೀರಿಸಿದ್ರೆ ನನ್ನ ತಪ್ಪು ಸರಿ ಹೋಗ್ತೈತೆ. ಅಲ್ಲೇವರೆಗೂ ಸರಿ ಹೋಗಲ್ಲ. ನಾನು ಸಾಲ ತೀರಿಸ್ಬೇಕು ಫಸ್ಟು. ಆ ಟೀ ಅಂಗಡಿ ಹಾಕ್ಬಿಟ್ಟೆ ನಾನು ಲಾಸ್ ಆಗಿದ್ದು. ಇಲ್ಲಾಂದರೆ ನಾನು ಆರಾಮಾಗಿದ್ದೆ. ನನಗೇನು ಸಾಲ ಮಾಡೋ ಅವಶ್ಯಕತೆ ಇರಲಿಲ್ಲ. ಸಾಲನೂ ನಂದು ಇರಲಿಲ್ಲ ಯಾವುದೂ. ನನ್ನ ಹತ್ರ ಒಡವೆನೂ ಇತ್ತು, ಸಾಲನೂ ಇರಲಿಲ್ಲ, ಏನಿಲ್ಲ, ಆರಾಮಾಗಿದ್ದೆ. ಟೀ ಅಂಗಡಿ ಹಾಕ್ಬಿಟ್ಟು ನಾನು ಸ್ವಲ್ಪ ಲಾಸ್ ಆಗೋಯ್ತು ನನಗೆ. ಯಾವತ್ತೂ ಅಷ್ಟೇ ಸ್ವಂತ ಬಿಸ್ನೆಸ್ ಮಾಡೋಕ್ಕೆ ಹೋದರೆ ನಮಗೆ ಕೈ ಎತ್ತಿದ್ರೆ ಮಾತ್ರ ಮಾಡಬೇಕು, ಇಲ್ಲಾಂದರೆ ಮಾಡಬಾರ್ದು. ಕೈ ಸುಟ್ಕೊಂಡಂಗೆ ಆಗೋಯ್ತು ನನಗೆ. ನಮಗೆ ಯಾವತ್ತೂ ಸ್ವಂತ ಬಿಸ್ನೆಸ್ ಮಾಡೋಕ್ಕಾಗಲ್ಲ. ನಾನು ಮಾಡೋದು ಇಲ್ಲ. ಇನ್ನು ಮಾಡೋಕ್ಕೆ ಹೋಗೋದಿಲ್ಲ, ಸುದ್ದಿಗೂ ಹೋಗಲ್ಲ. ಈಗ ಸದ್ಯಕ್ಕೆ ಮಾಡಿರೋ ಸಾಲವನ್ನು ತೀರಿಸ್ಕೊಂಡ್ರೆ ಸಾಕು ನನಗೆ. ಸಾಲದ್ದೇ ನನಗೆ ದೊಡ್ಡ ತಲೆನೋವು. ಅದಕ್ಕಿಂತಲೇ ನನಗೆ ನೆಗಡೆ ಬೇರೆ ಆಗೋಗ್ಬಿಟ್ಟೈತಿ ಈ ನಡುವೆ. ನೆಗಡೆ ಆಗಿರೋದು ತಲೆನೋವು, ತಲೆ ಚಿಕ್ಕಾಪಟ್ಟೆ ನೀತಿದೆ. ಹಂಗೂ ನಾನು ವಾಯ್ಸ್ ಒಂದು ಸ್ವಲ್ಪ ಕರ ಅಂದಂಗೆ ಆಗ್ತಾಯಿತ್ತು ನಿಮಗೆ. ನೆಗಡೆ ಆಗ್ಬಿಟ್ಟೈತೆ. ಹಾಗಾಗಿ ನೋಡೋಣ ದೇವ್ರು ಎಲ್ಲಿಗೆ ನಿಲ್ಲಿಸ್ತಾರೆ. ಈ ಕಷ್ಟ ಹಿಂಗೆ ಇರ್ತೈತೆ, ಮುಂದೆ ಒಂದಿನ ಒಳ್ಳೇದಾಗುತ್ತಾ ನೋಡೋಣ, ಕಾಯೋಣ. ಏನು ಕೊಡ್ತಾರೋ ದೇವರು ನಾವೆಲ್ಲ ಇಸ್ಕೋಬೇಕು. ದೇವರು ಕೊಟ್ಟಿದ್ದನ್ನ ನಾವು ಇಸ್ಕೋಬೇಕು. ಮನುಷ್ಯೃತವಾದರೆ ನಾವು ಬೇಡ ಅಂದ್ಬಿಡ್ತೀವಿ. ದೇವ್ರ ನಾವೇನು ಅನ್ನೋಕ್ಕಾಗಲ್ಲ. ದೇವ್ರು ಏನು ಕೊಡ್ತಾರೋ ಅದನ್ನು ನಾವು ತಗೊತಾ ಇರ್ಬೇಕು ಅಷ್ಟೇ. ಇಲ್ಲಿ ನಾನು ಅಷ್ಟೇ ರಾಯರ ಹತ್ರ ಕೇಳಿರೋದು, ನೀವೇನು ಕೊಡ್ತಿರೋದು ನಾನು ತಗೊತೀನಿ ಅಷ್ಟೇ, ಇಸ್ಕೊತೀನಿ. ನಾನಂತೂ ನಿಮ್ಮನ್ನೇನು ಕೇಳಲ್ಲ ಅಂತ ಹೇಳ್ಬಿಟ್ಟಿದ್ದೀನಿ. ಆ ರಾಯರು ಯಾವತ್ತು ನನಗೂ ಒಂದು ದಾರಿ ತೋರಿಸ್ತಾರೋ. ನಮ್ಮ ಮನೆ ದೇವ್ರ ಆಂಜನೇಯ ರಾಯರು ನಂಬಿದ್ದೀನಿ. ರಾಯರು ಯಾವತ್ತು ನಮಗೊಂದು ಒಳ್ಳೆ ಮಾರ್ಗ ಕೊಡ್ತಾರೋ, ಒಳ್ಳೆ ಇದಾಗುತ್ತೋ ಗೊತ್ತಿಲ್ಲ. ನನ್ನ ಸಾಲ ಎಲ್ಲ ತೀರಿಬಿಟ್ಟು ನಾನು ಮನುಷ್ಯ ಆಗೋದು, ನಾನು ಸಾಲ ತೀರಿ ನಾನು ಒಡವೆ ಎಲ್ಲ ಮನೆಗೆ ಬಂದಮೇಲೆ ನಾನು ಮನುಷ್ಯ ಆಗೋದು. ಅಲ್ಲೇವರೆಗೂ ನಾನು ಮನುಷ್ಯ ಆಗಲ್ಲ. ಆದರೆ ಏನು ಗೊತ್ತಾ, ಮನಸ್ಸಿಗೆ ಶಾಂತಿ ಸಿಗಲ್ಲ, ನೆಮ್ಮದಿ ಇಲ್ಲ. ಅದಕ್ಕೋಸ್ಕರ
ನನಗೆ ಅದೆಲ್ಲ ತೀರಿದ ಮೇಲೆ ನಾನು ಖುಷಿ ಆಗಿರೋದು. ಯಾಕಂದರೆ ಇವಾಗ ಸಂಬಂಧಿಕರ ಹತ್ರ ಹೇಳ್ಕೊಂಡ್ರೆ ಯಾರಿಗೂ ಇಲ್ಬಾರ್ದು ಕಷ್ಟ ನಿನಗೆ ಐತಾ ಅಂತಾರೆ. ಯಾರಿಗೂ ಇರಬಾರ್ದು ಕಷ್ಟ ನಿನಗೆ ಐತಾ, ಯಾರಿಗೂ ಬರಬಾರ್ದು ಕಷ್ಟ ನಿನಗೆ ಬರ್ತೈತಾ ಅಂತಾರೆ ಸಂಬಂಧಿಕರು. ಅವ್ರವ್ರ ಮನೆ ಜೀವನ, ಅವ್ರವರು ಮನೆ ಸಂಸಾರ, ಅವ್ರವ್ರ ಮನೆ ಪರಿಸ್ಥಿತಿ ಅವ್ರಿಗೆ ಗೊತ್ತಿರ್ತೈತೆ. ದಾರಿಗೆ ಹೋಗೋರಿಗೆಲ್ಲ ಏನು ಗೊತ್ತಾಗುತ್ತೆ? ದಾರಿಗೆ ಹೋಗೋರಿಗೆ ಬಾಗ್ಲ ನಿಂತ್ಕೊಂಡು ನೋಡೋರಿಗೆಲ್ಲ ಗೊತ್ತಾಗಲ್ಲ. ಒಳಗಡೆ ಇದ್ದು ಸಂಸಾರ ಮಾಡೋರ್ಗೆ ಅಷ್ಟೇ ಗೊತ್ತಾಗೋದು ಅವ್ರವ್ರ ಕಷ್ಟ. ನನ್ನಂಥವ್ರು ಬೇಜಾನ್ ಜನ ಕಷ್ಟಪಡ್ತಾರೆ ಆದ್ರೂ ಕೆಲವು ಜನಗಳಿಗೆ ಗೊತ್ತಾಗಲ್ಲ. ಹೊಟ್ಟೆ ತುಂಬಿದವ್ರಿಗೆ ಹೊಟ್ಟೆ ಹಸುವಿಂದು ಬೆಲೆ ಗೊತ್ತಿಲ್ಲಲ್ಲ. ಹೊಟ್ಟೆ ತುಂಬಿದವ್ರು ಏನು ಬೇಕಾದರೂ ಮಾತಾಡ್ತಾರೆ. ಹೊಟ್ಟೆ ಹಸುವಿನವ್ರು ಹಸುವಿನ ಬೆಲೆ ಅವ್ರಿಗೆ ಏನು ಗೊತ್ತಾಗ್ತೈತಿ? ಅದಕ್ಕೆ ಹೊಟ್ಟೆ ತುಂಬಿದ್ದವ್ರು ಏನು ಬೇಕಾದ್ರೂ ಮಾತಾಡ್ಕೊಂಡ್ಲಿ, ಏನು ಮಾಡೋಕ್ಕಾಗಲ್ಲ. ಜನ ಅಂದಮೇಲೆ ಮಾತಾಡೇ ಆಡ್ತಾರೆ. ಅದಕ್ಕೆಲ್ಲ ಸುಮ್ಮನೆ ನಾವೂ ಅದನ್ನು ತಲೆಗೆ ತಗೊಳ್ಳಲ್ಲ. ಆದರೂ ಸಂಬಂಧಿಕರ ಹತ್ರ ಹೇಳ್ಕೊಳಲ್ಲ ಅಷ್ಟೇ. ನಾನೀಗ ಕೆಲ್ಸಕ್ಕೆ ಬಂದೆ, ನಮ್ಮ ಮನೆ ಕೆಲಸ ಎಲ್ಲ ಮುಗಿಸಿ ಬಂದೆ. ತಲೆನೂ ಬಚ್ಕೊಂಡಿಲ್ಲ, ಏನೂ ಇಲ್ಲ. ಬಂದು ಒಂದು ಡಬ್ಬ ಪಾತ್ರೆ ತೊಳೆದಿದ್ದೀನಿ. ಇನ್ನೊಂದು ಸ್ವಲ್ಪ ಪಾತ್ರೆ ತೊಳಿತಾ ಇದ್ದೀನಿ. ಅಂದರೆ ನಾನು ಬಂದು 1/4 ಗಂಟೆ ಮೇಲಾಯಿತು. ಪಾತ್ರೆ ಎಲ್ಲ ತೊಳಿತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಪಾತ್ರೆಗಳು ತೊಳೆದಾಕಬೇಕು. ನಾನು ಇಲ್ಲೇ ಕೆಲಸ ಮಾಡೋದು. ನಾವು ಕೆಲಸ ಮಾಡೋ ಜಾಗ ನೀಟಾಗಿರಬೇಕು. ನಾವು ಕೆಲಸ ಮಾಡೋದು ನಮ್ಮ ಮನಸ್ಸಿಗೆ ತೃಪ್ತಿ ಆಗಬೇಕು. ಅದಕ್ಕೋಸ್ಕರ ನಾನು ಬಂದುಬಿಡ್ತೀನಿ, ಬೇಗ ಬಂದುಬಿಡ್ತೀನಿ. 1-1:30ಗೆಲ್ಲ ಬರ್ತೀನಿ. ಬಂದು ಮಾಡಿಕೊಡ್ತೀನಿ. ಪಾಪ ಅವರು ಯಾರೂ ಇರೋಲ್ಲ. ಹಂಗಾಗಿ ನಾನೇ, ಅವರೆಲ್ಲ ಹೋಟ್ಲ್ ಹತ್ರ ಹೋಗಿರ್ತಾರೆ. ನಾನು ಈಚೆ ಇರ್ತಾವಲ್ಲ ಪಾತ್ರೆಗಳು ಎಲ್ಲ ತೊಳ್ಕೊಟ್ಬಿಡ್ತೀನಿ. ತೊಳ್ಕೊಟ್ಟು ನಾನು ಅಷ್ಟೊತ್ತಿಗೆ ಅಮ್ಮ ಬರ್ತಾರೆ. ಬರ್ತಾರೆ. ಅಷ್ಟೊತ್ತಿಗೆ ಬಂದಮೇಲೆ ಹೋಗ್ತೀನಿ ನಾನು. ಇವೆಲ್ಲ ತೊಳೆಯೋಣ ಅಂತ ತೊಳಿತಾ ಇದ್ದೀನಿ. ಒಂದು ಡಬ್ಬ ಆಗೋದು ಪಾತ್ರೆ ಒಲೆ. ಇನ್ನೊಂದು ಸ್ವಲ್ಪ ಅವನ್ನಂಗೆ ತೊಳೆದ್ಬಿಟ್ಟು ಹೋಗಬೇಕು. ನೋಡಿ ಈ ಥರ ನಾವು ಯಾವತ್ತು ನಾನು ಹುಟ್ಟಾಗಿಂದ ಕಷ್ಟಪಡ್ತಾನೇ ಇದ್ದೀನಿ. ಯಾವತ್ತು ದೇವ್ರು ನನಗೆ ನೆಮ್ಮದಿ ಕೊಡ್ತಾನೋ ಗೊತ್ತಿಲ್ಲ. ಪಾಪ ಅವರು ಅಂದರೆ ನಾನು ಕೆಲಸ ಮಾಡೋದಕ್ಕೆ ಅವ್ರ ಮನೆಗೆ ಅವ್ರ ಓನರ್ ತುಂಬ ಇದು ಮಾಡ್ತಾರೆ ಪಾಪ. ಅಂದರೆ ಓನರ್ ತುಂಬ ಒಳ್ಳೆಯವರು. ಎಲ್ಲರೂ ಅಷ್ಟೇ ಅವ್ರ ಮನೆಯಲ್ಲಿ ಯಾರು ಏನೂ ಅನ್ನಲ್ಲ ಪಾಪ. ಇನ್ನೂ ಬೇಕಾದ್ರೆ ಅಡ್ಜಸ್ಟ್ ಮಾಡ್ಕೊತಾರೆ. ಅಷ್ಟು ಒಳ್ಳೆ ಓನರ್ ಸಿಕ್ಕವ್ರೆ. ಒಂದಿನ ಏನೋ ಮಾಡಿಕೊಡ್ಲಿಲ್ಲ ಅಂದ್ರೆ, ಒಂದಿನ ಏನಾನ ಅಕಸ್ಮಾತ್ ಜಾಸ್ತಿ ಕೆಲಸ ಇದ್ದಾಗ ಒಂದು ಕೆಲಸ ಮಾಡಿಕೊಡ್ಲಿಲ್ಲ ಅಂದ್ರೂ ಅವ್ರು ಏನು ಪಾಪ ಕೇಳಲ್ಲ. ಅಂದರೆ ನಾನು ಜಾಸ್ತಿ ಏನು ಮಾಡಲ್ಲ ಅವ್ರ ಮನೆಯಲ್ಲಿ. ಬರೀ ಬೆಳಗ್ಗೆ ಸಂಜೆ ಪಾತ್ರೆ ತೊಳ್ಕೊಡೋದು ಮತ್ತು ವಾರಕ್ಕೊಂದ್ಸಲ ನೆಲ ಒರೆಸೋದಷ್ಟೇ. ಏನೋ ಒಂದು ಸ್ವಲ್ಪ ಸಾರಿಸೋ ಬಟ್ಟೆಗಳು ಏನಾದರೂ ಇದ್ದರೆ ತೊಳ್ಕೊಡ್ತೀನಿ ಅಷ್ಟೇ. ಅವರು ಪಾಪ ಒಂದಿನ ತೊಳೆಯಲ್ಲ ಕಣಮ್ಮ, ಬಟ್ಟೆಗಳು ಒಂದಿನ ಒಗೆಯಲ್ಲ ಅಂದರೂ ಪಾಪ ಅವ್ರು ಏನೂ ಕೇಳಲ್ಲ, ಅಡ್ಜಸ್ಟ್ ಮಾಡ್ಕೊತಾರೆ. ಅಷ್ಟು ಒಳ್ಳೆ ಓನರ್ ಮಾತ್ರ ತುಂಬ ಒಳ್ಳೆಯವರು. ನನ್ನ ಕೆಲಸ ನೋಡಿ ಅವರೂ ಖುಷಿ ಪಡ್ತಾರೆ. ಅವ್ರು ಖುಷಿ ಪಡೋದಕ್ಕಿಂತ ನನ್ನ ಮನಸ್ಸಿಗೆ ನೆಮ್ಮದಿ ಸಿಗಬೇಕು. ನನಗೂ ಕ್ಲೀನಾಗಿರಬೇಕು ಕೆಲಸ. ನಾನು ಮಾಡೋದು ಕೆಲಸ ನನಗೆ ತೃಪ್ತಿ ಆಗಬೇಕು. ಅವ್ರು ಮೆಚ್ಚಲಿ ಅಂತ ನಾನು ಮಾಡಲ್ಲ. ಆದರೂ ನನ್ನ ಮನಸ್ಸು, ನನ್ನ ಆತ್ಮಕ್ಕೆ ಅದು ತೃಪ್ತಿ ಆಗಬೇಕು. ನಾನು ಈ ಕೆಲಸ ಮಾಡಿದ್ದೀನಿ, ಅದು ಚೆನ್ನಾಗಿ ಕಾಣಿಸ್ತೈತಾ ಇಲ್ವಾ ಅನ್ನೋ ಥರ ನಾನು ಮಾಡಬೇಕು ಕೆಲಸ. ನನ್ನ ಮನೇಲಿ ನಾನು ಹೆಂಗೆ ಮಾಡ್ತೀನೋ ಇಲ್ಲೂ ನಾನು ಹಂಗೆ ಮಾಡೋದು ಕೆಲಸ. ನನ್ನ ಮನೆ ನಾನು ಹೆಂಗೆ ನೀಟಾಗಿ ಇಟ್ಕೊತೀನೋ ಇಲ್ಲೂ ಅಷ್ಟೇ ನೀಟಾಗಿ ಎಲ್ಲ ತೊಳೆದ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಹೋಗ್ತೀನಿ. ಅವ್ರು ಅದಕ್ಕೆ ಅಂದರೆ ಏನು ಗೊತ್ತಾ, ಅವ್ರು ಕೂಡ ಸಂಬಳ ನಮ್ಮ ಹತ್ರ ಇರೋಲ್ಲ. ನಾವು ಮಾಡೋ ಕೆಲಸ ಅವ್ರು ನೆನೆಸ್ಕೋಬೇಕು. ಇಂಥವ್ರು ಗೊತ್ತಿದ್ರಪ್ಪ ಇಷ್ಟು ಚೆನ್ನಾಗಿ ಕೆಲಸ ಮಾಡಿಕೊಟ್ರು ಅಂತ ಅವರು ನೆನೆಸ್ಕೋಬೇಕು. ಹಂಗೆ ನಾವು ಕೆಲಸ ಮಾಡಿ ಬರಬೇಕು. ಅಯ್ಯೋ ಬತ್ತಿತ್ತಾಯಮ್ಮ ಏನೂ ಚೆನ್ನಾಗಿ ಕೆಲಸ ಮಾಡ್ತಿರ್ಲಿಲ್ಲ ಅನ್ಸ್ಕೋಬಾರ್ದು. ಯಾಕಂದರೆ ಅವರು ನಂಬಿ ಕೆಲಸ ಕೊಟ್ಟಿರ್ತಾರೆ. ಅವ್ರು ಕೆಲಸ ಕೊಟ್ಟರೆ ಜಾಗದಾಗೆ ನಾವು ನೀಟಾಗಿ ಕೆಲಸ ಮಾಡಿ ಹೋಗ್ಬೇಕು. ಯಾಕಂದರೆ ಕಸರೆ ಅಂದರೆ ನನಗೂ ಸ್ವಲ್ಪ ಆಗೋಲ್ಲ. ಮನೆ ಹೆಂಗೆ ನೀಟಾಗಿ ಇಟ್ಕೊಂಡಿರ್ತೀನೋ ಹೊರ್ಗಡೆನೂ ಹಂಗೆ ನೀಟಾಗಿ ಕೆಲಸ ಮಾಡಿಕೊಟ್ಟು ಬರಬೇಕು. 5 ನಿಮಿಷ ಲೇಟಾಗಲಿ, 10 ನಿಮಿಷ ಲೇಟಾಗಲಿ, 1 ಗಂಟೆ ಲೇಟಾಗಲಿ ನಾನು ನೀಟಾಗಿ ಕೆಲಸ ಮಾಡಿಕೊಟ್ಟೇ ಬರೋದು. ನಾನು ಕಸರೆ ಎಲ್ಲ ಮಾಡಿಕೊಡಲ್ಲ. ಯಾಕಂದರೆ ಪಾಪ ಅವರು ತುಂಬ ನೀಟು, ಕ್ಲೀನಿಂಗ್ ಜಾಸ್ತಿ. ಅವರು ಕ್ಲೀನಾಗಿರ್ತಾರೆ. ಅದಕ್ಕೆ ನಾವು ಅವ್ರಿಗೆ ತಕ್ಕನ ನಾವು ಇರಬೇಕು. ಅದಕ್ಕೆ ಅವ್ರಿಗೆ ತಕ್ಕನ ನಾವಿದ್ರೆ ಅಲ್ವಾ, ನಾವು ಅವ್ರ ಮನೆ ಕ್ಲೀನಾಗವ್ರೆ ಅಂದರೆ ನಾವು ಅವ್ರಿಗೆ ಕ್ಲೀನಾಗೇ ಮಾಡಿಕೊಡ್ಬೇಕು. ಅರ್ಧಂಬರ್ಧ ಮಾಡಿಕೊಡ್ಬಾರ್ದು ಕೆಲಸ. ಅರ್ಧಂಬರ್ಧ ಮಾಡಿಕೊಟ್ರೆ ಅವರು ಬೇಜಾರು ಮಾಡ್ಕೊತಾರೆ.
ಏನಪ್ಪ ಹಿಂಗೆ ಮಾಡ್ತಾರೆ. ಯಾರೇ ಆಗಲಿ ಮನೆ ಕೆಲ್ಸಕ್ಕೆ ಬಂದರೆ ನೀಟಾಗಿ ಮಾಡಿಕೊಡ್ಬೇಕು ಕೆಲಸಗಳು. ಏನೋ 10 ಮನೆ ಮಾಡೋದ, ಒಂದೇ ಮನೆ ಆಗಲಿ ನೀಟಾಗಿ ಅವ್ರ ಮನಸ್ಸಿಗೆ ಖುಷಿ ಕೊಡೋಂಗೆ ಕೆಲಸ ಮಾಡಿ ಹೋಗಬೇಕು. ಯಾಕಂದರೆ ಅವ್ರು ನಮ್ಮ ಕಷ್ಟದಾಗಿದ್ದಾಗ ನಮಗೆ ಕರೆದು ಕೆಲಸ ಕೊಟ್ಟಿರ್ತಾರೆ. ಏನೋ ಒಂದು ಹೆಲ್ಪ್ ಆಗುತ್ತೆ. 1,000 ಆಗಲಿ, 2,000 ಆಗಲಿ, 3,000 ಆಗಲಿ ಯಾರು ಕೊಡ್ತಾರೆ ಇವಾಗ? ಫ್ರೀಯಾಗಿ ಯಾರು ಕೊಡೋಲ್ಲ. ಕಷ್ಟಪಡಲೇಬೇಕು. ಎಲ್ಲೋದ್ರೂ ಕಷ್ಟಪಟ್ರೇ ದುಡ್ಡು. ಸುಮ್ಮನೆ ಫ್ರೀಯಾಗಿ ಯಾರೂ ಕೊಡೋಲ್ಲ. ಕುಂಡ್ರಿಸಿ ಕೊಡೋಕ್ಕೆ ಯಾರೂ ಆಗೋಲ್ಲ. ನಾವು ಕೂತ್ಕೊಂಡು ಇಸ್ಕೊಂಬರೋಕ್ಕಾಗುತ್ತಾ? ಅದಕ್ಕೆ ನಮ್ಮ ಮನಸ್ಸಿಗೆ ಸಮಾಧಾನ ಆಗಂಗೆ ನಾವು ಕೆಲಸ ಮಾಡಿ ಬರಬೇಕು. ಅವ್ರಿಗೂ ಖುಷಿ ಆಗಬೇಕು. ನಾವು ಕೆಲಸ ಮಾಡೋದು ಪರವಾಗಿಲ್ಲ, ಚೆನ್ನಾಗಿ ಕೆಲಸ ಮಾಡಿಕೊಡ್ತಾರೆ ಅಂತ ಅವ್ರಿಗೂ ಖುಷಿ ಆಗಬೇಕು. ಹಂಗೆ ನಾವು ಕೆಲಸ ಮಾಡಿಕೊಟ್ಟು ಬರಬೇಕು. ಸುಮ್ಮನೆ ಏನೋ ಶೋಗೆ ಹೋಗ್ಬಿಟ್ಟು 2 ಪಾತ್ರೆ ತೊಳೆದ್ಬಿಟ್ಟು ಒಂಚೂರು ನೆಲ ಹಿಂಗೆ ಅಂದ್ಬಿಟ್ಟು ಕಸ ಹಿಂಗೆ ಅಂದು ನೆಲ ಒಂಚೂರು ಹಿಂಗೆ ಅಲ್ಲೊಂದು ಮ್ಯಾಪ್ ಹಾಕಿ ಬರಬಾರ್ದು. ಯಾಕಂದರೆ ಅದು ಓನರ್ಗೂ ಅದೊಂಥರ ಅನ್ನಿಸ್ಬಿಡ್ತೈತೆ. ನಮಗೂ ಒಂಥರ ಮನಸ್ಸಿಗೆ ನೆಮ್ಮದಿ ಸಿಗೋಲ್ಲ. ಆ ಥರ ಎಲ್ಲ ಮಾಡಿಕೊಟ್ಟು ಬರಬಾರ್ದು. ಕೆಲಸನ ನೀಟಾಗಿ ಮಾಡಿಕೊಟ್ಟು ಬರಬೇಕು. ನಾನೇನೋ ನೀಟಾಗೆ ಮಾಡಿಕೊಡ್ತೀನಿ. ನಾನು ಮಾತ್ರ ಯಾವತ್ತೂ ನನ್ನ ಮನೆಗೊಂದು ಕೈ, ಕೆಲಸದ ಒಂದು ಕೈ ಇಟ್ಕೊಳ್ಳಲ್ಲ. ಯಾಕಂದರೆ ನನಗೆ ಅದು ಅಭ್ಯಾಸವೂ ಇಲ್ಲ. ಚಿಕ್ಕ ಹುಡುಗಿಂದಲೂ ಅಷ್ಟೇ. ನಾನು ಎಲ್ಲೇ ಕೆಲಸ ಮಾಡು, ನಾನು ಶಿಸ್ತಾಗೆ ಕೆಲಸ ಮಾಡಿ ಬರೋದು. ನಾನು ಕಸರೆ ಪಸರೆ ಎಲ್ಲ ಮಾಡಿ ಬರೋಲ್ಲ. ಹಂಗಾಗಿ ಅವರು ತುಂಬ ಒಳ್ಳೆಯವರು ಓನರು. ಅವರು ಪಾಪ ಸಖತ್ತು ಇದು ಮಾಡ್ತಾರೆ. ಏನೂ ಮಾತಾಡೋಲ್ಲ ಪಾಪ. ಒಂದು ಮಾತು ಆಡೋಲ್ಲ. ಪಾತ್ರೆ ಹಂಗೆ ತೊಳಿ ಹಿಂಗೆ ತೊಳಿ ಅಂತನೂ ಅನ್ನೋಲ್ಲ ಪಾಪ. ಏನೇನು ಮಾತಾಡೋಲ್ಲ. ಅವರಿಬ್ಬರು ಅಷ್ಟೇ, ಏನೂ ಮಾತಾಡೋಲ್ಲ ಪಾಪ. ಅಂಥತ್ತವ ನಾವು ಹೆಂಗೆ ಕೆಲಸ ಮಾಡಿ ಬರಬೇಕು ಅಂದರೆ ಅವ್ರ ಹತ್ರ ಹೇಳ್ಸ್ಕೊಬಾರ್ದು. ಆ ಥರ ಕೆಲಸ ಮಾಡಿ ಬರಬೇಕು. ಅವ್ರ ಮನಸ್ಸಲ್ಲಾರು ಅವ್ರು ಖುಷಿ ಪಡಬೇಕು. ಪರವಾಗಿಲ್ಲ, ಚೆನ್ನಾಗಿ ಕೆಲಸ ಮಾಡವ್ರೆ ಅಂತ ಅನ್ಕೋಬೇಕು. ಆ ಥರ ಕೆಲಸ ಮಾಡಿ ಬರಬೇಕು. ಆ ಥರ ಕೆಲಸ ಮಾಡಿದ್ರೆ ಖುಷಿ. ನಾನಿವಾಗ ಪಾತ್ರೆ ಎಲ್ಲ ತೊಳೆದಿಟ್ಟಿಟ್ಟೆ. ಇವಾಗ ಒಂದು ಸ್ವಲ್ಪ ಇದು ಪಾತ್ರೆ ತೊಳೆಯೋ ಜಾಗದಾಗೆಲ್ಲ ಸ್ವಲ್ಪ ಅನ್ನ ಮತ್ತು ಅದೆಲ್ಲ ಇಟ್ಟಾಡಿರ್ತೈತಲ್ಲ, ಅದೆಲ್ಲ ನಾರುಗಳು ಎಲ್ಲ ತೊಳೆದಿಕ್ಕಿ ಸೋಪು, ಅವು ಪಾತ್ರೆ ತೊಳೆಯೋ ಸೋಪು ಬಟ್ಲುಗಳ್ನೆಲ್ಲ ಎತ್ತಿಟ್ಟು ಎಲ್ಲ ಕ್ಲೀನ್ ಮಾಡಿ ಕ್ಲೀನ್ ಮಾಡ್ಬೇಕು. ಇವಾಗ ಪೈಪಲ್ಲಿ ನೀರು ಸಣ್ಣ ಬರ್ತೈತೆ. ನಾನು ಅಲ್ಲಿ ಒಂದು ಸ್ವಲ್ಪ ಇದನ್ನ ಇಟ್ಕೊಂಡಿದ್ದೆ, ಜಾಲರಿ ಥರ ನೀರು ಎಲ್ಲ ಕಸರೆಗೆ ಹೋಗೋದು ಕಟ್ಕೊಳ್ಳೋದು ಪೈಪಲ್ಲಿ. ಅದನ್ನ ಇಟ್ಕೊಂಡಿದ್ದೆ. ಅದೆಲ್ಲ ಎತ್ತಾಕಿ ಅದೆಲ್ಲ ಕ್ಲೀನ್ ಮಾಡ್ತೀನಿ ಇವಾಗ. ಕ್ಲೀನ್ ಮಾಡಿ ನಾವು ಅಲ್ಲಿ ಓಡಾಡ್ತೀನಲ್ವ, ಅದಕ್ಕೆ ನಾನು ಇವಾಗ ಅದಕ್ಕೊಂದು ಸ್ವಲ್ಪ ಸೋಪಿನ ಪುಡಿ ಎಲ್ಲ ಹಾಕಿ ತೊಳಿಬೇಕು. ಓಡಾಡ್ತಿರ್ತೀನಿ, ಜಾರ್ತಿರ್ತೈತೆ. ಯಾವಾಗಲೂ ನೀರು ಹಾಕ್ತಿರ್ತೀವಲ್ವ, ಜಾರ್ತಿರ್ತೈತೆ. ನಾನು ಹಂಗೆಲ್ಲ ಅಲ್ಲೇನೂ ಬಿಡೋಲ್ಲ. ಮತ್ತು ಮುದ್ದೆ ಮಾಡಿದ್ದು ಸಿಕ್ಕು ಮತ್ತು ಅದು ಇದು ಎಲ್ಲ ಕ್ಲೀನ್ ಮಾಡ್ತೀನಿ. ನಾನು ಹಂಗೆಲ್ಲ ಕಸರೆ ಪಸರೆ ಮಾಡಿಕೊಟ್ಟು ಬರೋಲ್ಲ. ಅವರು ನೀಟಾಗವ್ರೆ, ನಾವು ನೀಟಾಗಿರಬೇಕು. ಅವ್ರು ನೀಟಾಗವ್ರೆ ಅಂದರೆ ನಾವು ಹಂಗೆ ನೀಟಾಗಿ ಕೆಲಸ ಮಾಡಿಕೊಟ್ಟು ಬರಬೇಕು. ಅವ್ರಿಗೂ ಮನಸ್ಸಿಗೆ ಬೇಜಾರು ಮಾಡಬಾರ್ದು. ಅದಕ್ಕೆ ಮಾಡ್ತೀನಿ. ಅಮ್ಮ ಇನ್ನೇನು ಬರೋ ಟೈಮೇನೆ, ಬರ್ತಾರೆ. ನಾನು ಅಷ್ಟೊತ್ತಿಗೆ ಎಲ್ಲ ಕ್ಲೀನ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ಸೋಪಿನ ಪುಡಿ ಹಾಕ್ಬಿಟ್ಟು ಅದೆಲ್ಲ ಒಂದು ಸ್ವಲ್ಪ ತೊಳೆದ್ಬಿಟ್ರೆ ಸ್ವಲ್ಪ ಪಾಚಿ ಈ ಥರ ಇರುತ್ತಲ್ಲ, ಯಾವಾಗಲೂ ನೀರು ಹೋಗಿ ಇನ್ನು ಸಂಜೆ ಒಂದ್ಸಲ ಬರಬೇಕು ಟೀ ಪಾತ್ರೆಗಳು ತೊಳ್ಕೊಡೋಕ್ಕೆ. ಅವಾಗೊಂದ್ಸಲ ತೊಳೆದೋಗ್ತೀನಿ, ಇವಾಗೊಂದ್ಸಲ ತೊಳಿತೀನಿ. ಪರ್ಕೆ ಮೊನ್ನೆ ಅಮ್ಮ ತರಿಸ್ಕೊಡ್ತು, ತೊಳೆಯೆಲ್ಲ ಸ್ವಲ್ಪ ಉಜ್ಜೋಕ್ಕೆ ಅಂತ. ಪರ್ಕೆಲ್ಲ ಹಾಕ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಕೊಟ್ಬಿಡ್ತೀನಿ. ಅಮ್ಮ ಅವ್ರ ಸೊಸೆ ಇಬ್ಬರು ಖುಷಿ ಪಡ್ತಾರೆ ಪಾಪ. ಚೆನ್ನಾಗಿ ಮಾಡಿಕೊಡುತ್ತೆ ಇವಾಗ ಕೆಲಸ ಅಂತ. ನಮಗೂ ಹಂಗೆ ಇರಬೇಕು. ಕೆಲಸ ಮಾಡೋತ್ತವು ನೀಟಾಗಿದ್ರೇ ನಾವು ಕೂತ್ಕೊಳ್ಳೋ ಜಾಗನೂ ನೀಟಾಗಿರಬೇಕು, ನಾವು ಕೆಲಸನೂ ನೀಟಾಗಿರಬೇಕು. ನನಗೆಲ್ಲ ಶಿಸ್ತಾಗಿದ್ರೇ ಚೆಂದ. ನನಗೆ ಕ್ಲೀನಿಂಗ್ ಮಾಡಬೇಕು ಅಂದರೆ ನಂಗೆ ಸಖತ್ತು ಇಷ್ಟ. ನನಗೆಲ್ಲ ಕ್ಲೀನಿಂಗ್ ಮಾಡಿ ನೋಡೋಕ್ಕೆ ಒಂದು ಚೆಂದ, ಆ ಥರ ಇರಬೇಕು ನನಗೆ. ನಾನು ಯಾವತ್ತೂ ನಮ್ಮಪ್ಪ, ನನ್ನ ಚಿಕ್ಕ ಹುಡುಗಿಂದಲೂ ಅಷ್ಟೇ, ನಾನು ಯಾವತ್ತೂ ಕಸರೆ ಪಸರೆ ಎಲ್ಲ ಇದ್ದವಳೆ ಅಲ್ಲ. ಅದು ಹೆಂಗೆ ಬೆಳೆದ್ನೋ ಗೊತ್ತಿಲ್ಲ. ಆದ್ರೂ ನನಗೆ ಕ್ಲೀನಾಗಿದ್ರೇ ನನಗೆ. ಅದಕ್ಕೆಲ್ಲ ಪೈಪಲ್ಲೆಲ್ಲ ಸ್ವಲ್ಪ ಕಸರೆ ಅನ್ನ ಎಲ್ಲ ಕಟ್ಕೊಬಿಟ್ಟಿತ್ತು. ಅದಕ್ಕೆ ನೀರು ಹಾಕೆಲ್ಲ ಬಿಡ್ತಾಯಿದ್ದೆ. ಅದು ಸಣ್ಣ ಬರ್ತೈತೆ ಪೈಪಲ್ಲಿ ನೀರು, ಆದರೂ ಚೆನ್ನಾಗೈತೆ ಪೈಪಲ್ಲಿ ನೀರು ಸಾಕು. ಅಷ್ಟೇ ಬಂದ್ರೂ ನೀಟಾಗೆಲ್ಲ ತೊಳಿಬೋದು, ಏನಂತ ಗಲೀಜಿರಲ್ಲ. ಅಂದರೆ ಯಾವಾಗಲೂ ತೊಳಿತಿರ್ತೀನಲ್ಲ, ಬೆಳಗ್ಗೆ ಮಧ್ಯಾಹ್ನ ತೊಳಿತಿರ್ತೀನಲ್ವ 2 ಟೈಮು. ಹಂಗಾಗಿ ಏನು ಕಸರೆ ಇರೋಲ್ಲ. ನಾನು ಪಾತ್ರೆ ತೊಳೆದಾಗ ಒಂದ್ಸಲ ಆ ಥರ ಎಲ್ಲ ಅಲ್ಲಿ ನೀರು ಹೋಗ್ತಿಲ್ಲ, ಯಾಕೋ ಕಟ್ಕೊಂಡಂಗೇನೋ ಐತೆ. ಅದಕ್ಕೆ ಅದೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ತಾಯಿದ್ದೀನಿ. ಇದನ್ನು ಎಲ್ಲ ಒಂದು ಸ್ವಲ್ಪ ಕ್ಲೀನ್ ಮಾಡಿ ಸ್ವಲ್ಪ ಸೋಪಿನ ಪುಡಿ ಹಾಕಿ ತೊಳೆದಿದ್ದೀನಲ್ಲ, ಅದೆಲ್ಲ ಸ್ವಲ್ಪ ನೀರು ಹಾಕೆಲ್ಲ ತೊಳೆದ್ರೆ
ಆಯಿತು. ಅಮ್ಮ ಬರೋಷ್ಟೊತ್ತಿಗೆಲ್ಲ ಮಾಡ್ತೀನಿ. ಯಾಕಂದರೆ ಅಮ್ಮ ಬರ್ತಾರೆ, ಮತ್ತು ಇಲ್ಲಿ ಟೀ ಲೋಟ ಬೇರೆ ತರ್ಬೇಕು. ಟೀ ಲೋಟ ತೊಳ್ಕೊಡ್ಬೇಕು. ಅಮ್ಮ ಬರೋ ತನಕ ಇದ್ದು ಟೀ ಲೋಟ ತೊಳ್ಕೊಟ್ಬಿಟ್ಟು ಹೋಗ್ತೀನಿ. ತಿರ್ಗಾ ಟೀ ಲೋಟ ಪಾಪ ಅವ್ರು ಇನ್ನೇನು ತೊಳ್ಕೊತಾರೆ. ಅವರು ಸಿಂಕಲ್ಲಿ ತೊಳ್ಕೊತಾರೆ ಪಾಪ. ನಾನು ಒಂದೊಂದು ದಿನ ಬಂದುಬಿಟ್ಟಿದ್ದೀನಿ, 2 ದಿನನೇನೋ ಬಂದುಬಿಟ್ಟಿದ್ದೆ. ಅವ್ರು ಸಿಂಕಲ್ಲೇ ತೊಳ್ಕೊಂಡಿದ್ರು. ನೋಡಿ ಈ ಥರ ಎಲ್ಲ ಕ್ಲೀನ್ ಮಾಡಿದ್ದೀನಿ. ಇವಾಗ ಈ ಥರ ಕಾಣಿಸ್ತಾ ಐತೆಲ್ಲ. ನನಗಿದೇ ಒಂದು ಖುಷಿ. ಚೆನ್ನಾಗಿ ಕಾಣಿಸ್ತಾ ಐತೆ ನೋಡೋಕ್ಕೆ. ಒಂದು ವಿಡಿಯೋ ಮಾಡ್ತಿದ್ದೆ, ಅಷ್ಟೊತ್ತಿಗೆ ಅಮ್ಮ ಬಂದರು. ಅಮ್ಮ ಬಂದು ಟೀ ಮಾಡೋಕ್ಕಂತ ಒಳಕ್ಕೆ ಹೋದರು. ನಾನು ಅಷ್ಟೊತ್ತಿಗೆ ಪಾತ್ರೆ ಎಲ್ಲ ತೊಳ್ಕೊಟ್ಟು ಬಿಡ್ತೀನಿ. ಅವು ಲೋಟಗಳು, ಟೀ ಅಂಗಡಿ ಲೋಟ ಅವು ತೊಳೆದಾಕ್ಬಿಟ್ಟೆ. ಆವಾಗಲೇ ಅಮ್ಮ ಬರ್ತಿದ್ದಂಗೆ ಕೊಟ್ಟರು, ನಾನು ತೊಳೆದಾಕ್ಬಿಟ್ಟೆ. ನೋಡಿ ಇದೆಲ್ಲ ಕ್ಲೀನ್ ಮಾಡಿದ್ದೀನಿ ಇವಾಗ.